ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಯೋಧ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಹೆಸರನ್ನು ಇಡಲಾಗಿರುವ ಕುಷ್ಟಗಿಯ ಗಜೇಂದ್ರಗಡ ರಸ್ತೆಯಲ್ಲಿರುವ ಸಂದೀಪ್ ನಗರ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಮಾಜಿ ಶಾಸಕ ಹನುಮಗೌಡ ಪಾಟೀಲರ ಅವಧಿಯಲ್ಲಿ ವಸತಿ ರಹಿತರಿಗಾಗಿ ನಿರ್ಮಿಸಲಾದ ಈ ಕಾಲನಿ 2008ರಲ್ಲಿ ಮರುನಾಮಕರಣಗೊಂಡಿತು. ಹೆಸರಿಗಷ್ಟೇ ಯೋಧನ ನಾಮಕರಣ ಮಾಡಿರುವ ಪುರಸಭೆ ಇಲ್ಲಿನ ಜನರ ಮೂಲಸೌಕರ್ಯಗಳ ಕುರಿತು ಕಣ್ಣು ಮುಚ್ಚಿ ಕುಳಿತಿದೆ. ತಮ್ಮ ತಂದೆಯವರ ಅಧಿಕಾರ ಅವಧಿಯಲ್ಲಿ ರಚನೆಗೊಂಡ ಕಾಲೋನಿಯ ಅಭಿವೃದ್ಧಿ ಕಡೆ ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಹ ಉದಾಸೀನ ತೋರುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಕಾಲೋನಿಯಲ್ಲಿ ಮೂಲ ಸೌಕರ್ಯ ಇಲ್ಲದ ಕಾರಣ ಕೆಲ ನಿವಾಸಿಗಳು ಊರು ಬಿಟ್ಟು ಬೇರೆಡೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ. ಹಾಗೆ ಖಾಲಿ ಬಿದ್ದಿರುವ ಮನೆಗಳಲ್ಲಿ ಈಗ ಗಿಡಗಂಟೆಗಳು ಬೆಳೆದು ವಿಷ ಜಂತುಗಳ ವಾಸಸ್ಥಾನಗಳಾಗಿ ಮಾರ್ಪಟ್ಟಿವೆ. ಬೇರೆ ದಾರಿ ಇಲ್ಲದೆ ಅಲ್ಲಿಯೇ ವಾಸಿಸುತ್ತಿರುವ ಉಳಿದ ನಿವಾಸಿಗಳು ನಿರಂತರ ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಇಷ್ಟು ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿರುವ ನಿವಾಸಿಗಳಿಗೆ ಈಗಲೂ ಹಕ್ಕುಪತ್ರ ವಿತರಿಸಿಲ್ಲ. ಹಕ್ಕುಪತ್ರಕ್ಕಾಗಿ ಆಗ್ರಹಿಸಿ ಇದೇ ತಿಂಗಳು 20ರಂದು ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವ ನಿರ್ಧಾರಕ್ಕೆ ನಿವಾಸಿಗಳು ಬಂದಿದ್ದಾರೆ. ಎಷ್ಟೇ ಅರ್ಜೆಂಟ್ ಇದ್ರೂ ಕೈಯಲ್ಲಿ ಚೊಂಬು ಹಿಡಿದು ಬಯಲಿಗೆ ಹೋಗಬೇಕು. ಜಾಗದ ಮಾಲೀಕರು ಬೈದರೆ ಬೇರೆ ಕಡೆ ಓಡಬೇಕು. ಶೌಚಾಲಯದ ಹೆಸರಿನಲ್ಲಿಯೂ ದುಡ್ಡು ತಿಂದವರನ್ನು ಆ ದೇವರೇ ನೋಡಿಕೊಳ್ಳಬೇಕು ಎಂದು ಅಲ್ಲಿನ ಮಹಿಳೆಯರು ಹಿಡಿ ಶಾಪ ಹಾಕುತ್ತಿದ್ದಾರೆ. 2008-09ನೇ ಸಾಲಿನಲ್ಲಿ SFC ವಿಶೇಷ ಅನುದಾನದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಸಾರ್ವಜನಿಕ ಶೌಚಾಲಯ ಉಪಯೋಗಕ್ಕೂ ಮುನ್ನವೇ ಕುಸಿದಿತ್ತು. ನಿರುಪಯುಕ್ತವಾಗಿದ್ದ ಕಟ್ಟಡ ತೆರವುಗೊಳಿಸಿ ಇದೀಗ ಮತ್ತೊಂದು ಕಟ್ಟಡ ನಿರ್ಮಿಸಲಾಗಿದೆಯಾದರೂ ಅದಕ್ಕೂ ಬೀಗ ಜಡಿಯಲಾಗಿದೆ. ಹೀಗಾಗಿ ಇಡೀ ಕಾಲೋನಿಯ ಜನತೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಶೌಚಾಲಯಗಳಿಲ್ಲದೆ ಬಯಲು ಶೌಚಾಲಯದ ನರಕಯಾತನೆ ಅನುಭವಿಸುತ್ತಿದ್ದಾರೆ. 2014-15ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿರ್ಮಿಸಲಾದ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಉದ್ಘಾಟನೆ ಭಾಗ್ಯವೇ ಕೂಡಿ ಬರಲಿಲ್ಲ. ಸದ್ಯ ಘಟಕದ ಕಟ್ಟಡದ ಸುತ್ತ ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಇಲ್ಲಿ ವಿಷ ಜಂತುಗಳು ಸೇರಿಕೊಂಡಿದ್ದು ನಿವಾಸಿಗಳು ಆತಂಕದಲ್ಲಿಯೇ ಓಡಾಡುತ್ತಿದ್ದಾರೆ. ದಿಢೀರನೆ ರಸ್ತೆ ಮೇಲೆ ಹಾದು ಹೋಗುವ ಹಾವುಗಳ ಕಾರಣದಿಂದ ಬೈಕ್ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಕುಡಿಯೋ ನೀರನ್ನ ಬಿಡುಗಡೆ ಮಾಡ್ಬೇಕಂತ ಕೇಸಿ ಫಿಲ್ಟರ್ ನೀರನ್ನ ಇದು ಕಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಅದು ಸಮರ್ಪಕವಾಗಿ ಬಳಕೆ ಮಾಡೋದಕ್ಕೆ ಇನ್ನೂ ಮಾಡಿಲ್ಲ. ಹಂಗಾಗಿ ಆಮೇಲೆ ಅದನ್ನ ಬಳಕೆ ಮಾಡೋದಕ್ಕೆ ಕೊಟ್ಟಂದ್ರೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗ್ತದೆ. ಇಲ್ಲಿ ಸುಮಾರು ಜನ ವಯಸ್ಸಾದವರಿದ್ದಾರೆ, ಹೊರಗಡೆ ಹೋಗಿ ಕೇಸಿ ಫಿಲ್ಟರ್ ನೀರು ತರಕ್ ಆಗಲ್ಲ. ಇದು ಮಾಡಿಕೊಟ್ಟಂದ್ರೆ ಸ್ವಲ್ಪ ಎಲ್ಲರಿಗೂ ಈ ಏರಿಯಾದಲ್ಲಿ ಇರುವಂತ ಪ್ರತಿಯೊಬ್ರು ವಯಸ್ಸಾದವರಿಗೆ ವಯಸ್ಸಾಗದೇ ಇರೋರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಜಾಲಿಗಳೆಲ್ಲ ಬೆಳೆದಿದಾವೆ, ಹುಳ ಪುಡಿ ಬಹಳ ಇದಾವೆ. ಹೋಗ್ತಿರ್ಬೇಕಾದ್ರೆ ಬೈಕ್ ತುಂಬೇಕಾದ್ರೆ ಮತ್ತ ಹುಳ ಎಲ್ಲ ಅಡ್ಡ ಬರ್ತಾವು. ಆ ತರ ಇದ್ದಾಗ ಎಷ್ಟೋ ಜನ ಬಿದ್ದು ಕೈಕಾಲೆಲ್ಲ ಕತ್ಕೊಂಡಿದ್ದಾರೆ. ಅದೆಲ್ಲ ಸ್ವಚ್ಛತೆ ಮಾಡಿಸಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ. ಕಾಲೋನಿಗೆ ಪಕ್ಕದ ಮದಲಗಟ್ಟಿಯಿಂದ ಪೈಪ್ಲೈನ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆಯಾದರೂ ಅಸಮರ್ಪಕ ಪೂರೈಕೆಯಿಂದಾಗಿ ನಿವಾಸಿಗಳು ನೀರಿನ ಮೂಲ ಇರುವೆಡೆ ಅಲೆಯುವಂತಾಗಿದೆ. ಎಲ್ಲಿ ಉಂಟ್ರಿ ನಮಗೆ ನೀರಿಗೆ? ಎಲ್ಲಿ ಪೆಟ್ರೋಲ್? ಅಲ್ಲಿ ದೇಸಾಯಿ ಪೆಟ್ರೋಲ್ ಬಂಕ್. ಯಾಕೆ ಇಲ್ಲಿಲ್ಲ? ಬಿಟ್ಟಿಲ್ಲ. ಅಲ್ಲಿಂದ ಹೊತ್ಕೊಂಡ್ ಬಂದ್ ಮನೆಗೆ ಹೋಗ್ರಿ. ಹಿಂಗತೆ ಅವಾಗ ಅವಾಗ ಆಗ್ತಿರ್ತಾನೆ, ಇವಾಗ ಕಾಯಂ ಆಗ್ತಿರ್ತಾರೆ. ಇದು ಫಿಲ್ಟರ್ ಚಾಲು ಆದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ. 2009-10ನೇ ಸಾಲಿನ 18% ಅನುದಾನದಲ್ಲಿ ನಿರ್ಮಿಸಿದ್ದ ಅಂಗನವಾಡಿ ಕಟ್ಟಡಕ್ಕೂ ಉದ್ಘಾಟನೆ ಭಾಗ್ಯ ಕೂಡಿ ಬರಲೇ ಇಲ್ಲ.
ಕಳಪೆ ಕಾಮಗಾರಿಯ ಕಾರಣದಿಂದ ಉದ್ಘಾಟನೆಗೂ ಮುನ್ನ ಈ ಕಟ್ಟಡವು ಶಿಥಿಲಗೊಂಡಿತ್ತು. ಇದೀಗ ಆ ಕಟ್ಟಡ ನೆಲಸಮಗೊಳಿಸಿ ಅದೇ ಜಾಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯ 2024-25ನೇ ಸಾಲಿನ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಿಸಲಾಗಿದೆ. ಕಳಪೆ ಕಾಮಗಾರಿಯ ಕಾರಣಕ್ಕೆ ಉದ್ಘಾಟನೆಗೂ ಮುನ್ನವೇ ನೆಲಸಮಗೊಂಡ ಕಟ್ಟಡದ ಕುರಿತು ತನಿಖೆಯೂ ನಡೆಯಲಿಲ್ಲ. ಗಜೇಂದ್ರಗಡ ಮುಖ್ಯ ರಸ್ತೆಯಿಂದ ಕಾಲೋನಿಗೆ ಸಂಪರ್ಕಿಸುವ ರಸ್ತೆಯು ನಿರ್ಮಿಸಿದ ವರ್ಷದಲ್ಲಿಯೇ ಹಾಳಾಗಿ ರಸ್ತೆ ಉದ್ದಕ್ಕೂ ಗುಂಡಿಗಳು ನಿರ್ಮಾಣಗೊಂಡು ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಈದ್ಗಾ ಮೈದಾನಕ್ಕೆ ಶಾಸಕ ಇದೇ ರಸ್ತೆಯಲ್ಲಿ ತೆರಳುತ್ತಾರೆಂಬ ಕಾರಣಕ್ಕೆ ಅಲ್ಲಲ್ಲಿ ಮರಂ ಹಾಕಲಾಗಿದೆ. ಮಳೆ ಶುರುವಾದರೆ ಮರಂ ಕಿತ್ತು ಹೋಗಿ ರಸ್ತೆಯಲ್ಲಿ ಓಡಾಡುವುದು ಕಷ್ಟ ಸಾಧ್ಯವಾಗುತ್ತದೆ ಎಂದು ನಿವಾಸಿಗಳು ಹೇಳುತ್ತಿದ್ದಾರೆ. ಇಲ್ಲಿದು ಸುಮಾರು ವರ್ಷಗಳಿಂದ 30 ವರ್ಷಗಳಿಂದ ಇದೇ ವಾಸವಾಗಿದ್ದೀವಿ. ಇವು ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಹಕ್ಕುಪತ್ರನೂ ಕೊಡಲಿಲ್ಲ. ಮಲತ್ತಾಗಿ ಇವ್ರು ಹಕ್ಕುಪತ್ರ ಕೇಳಕ್ಕೆ ಹೋದ್ರೆ ಇವ್ರು ಏನು ಹೇಳ್ತಾರೆ, ಇಲ್ಲ ಈಸ್ ದಿನ ಮೊದಲು ಇದ್ದವ್ರಿಗೆ ಅವ್ರಿಗೆ ಕೊಟ್ಟು ನಿಮಗೆ ಕೊಡ್ತೀವಿ ಅನ್ನೋ ಮಾತಂತಾರೆ. ನಾವು ಅಂತೀವಿ ಈಸ್ ದಿನ ಇದ್ದವ್ರು ಏನು ಮಾಡಿದ್ರು, ಅವರು 30 ವರ್ಷ ಗಂಟಲೆ ಏನು ಮಾಡಿದ್ರು. ಈಗ ನಾವು 30 ವರ್ಷ ಗಂಟಲೆ ವಾಸವಾಗಿದ್ದೀವಿ, ನಮಗೆ ಕೊಡ್ರಿ ಅಂತ ನಾವು ಅವ್ರಿಗೆ ಪದೇ ಪುರಸಭೆದ ಮುಂದೆ ಸ್ಟ್ರೈಕ್ ಮಾಡಿದ್ವಿ. ಮತ್ತು ಅವ್ರ ಮುಂದೆ ಧರಣಿ ಮಾಡೀವಿ. ತಹಸೀಲ್ದಾರ್ಗೂ ಕೂಡ ಹೇಳಿಕೆ ಕೊಟ್ಟಿವಿ, DC ಅವ್ರಿಗೂ ಹೇಳಿಕೆ ಕೊಟ್ಟಿವಿ. ಇಲ್ಲಿವರೆಗೆ ನಮಗೇನು ಸ್ಪಂದಿಸ್ತಾ ಇಲ್ಲ. ಆನಂತರ ಇದು ರೋಡ್ ಕೂಡ ನಮಗೆ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಇಲ್ಲಿ ಯಾವ ಆಫೀಸರ್ ಸಂಬಂಧಪಡ್ತಾರೋ ಅವರು ಇಲ್ಲಿ ವಿಸಿಟ್ ಮಾಡಿಲ್ಲ, ಮತ್ತು ಸರಿಯಾಗಿ ನಮಗೆ ರೋಡ್ ಮಾಡಿಕೊಟ್ಟಿಲ್ಲ. ನೀರಿಂದು ಐತಿ ಸೌಕರ್ಯ, ತಾತ್ಕಾಲಿಕ ಸೌಕರ್ಯ ಐತಿ ನೀರಿಂದು. ಇಲ್ಲಿ ಜನ ಹಕ್ಕುಪತ್ರ ಕೊಡಲಿ ಅಂತೇಳಿ ಎಷ್ಟೋ ಜನ ಪರದಾಡ್ತಾರೆ. ಪರದಾಡಿದ್ರು ಕೂಡ ಇದ್ರ ಆಫೀಸರ್ಸ್ಗಳು ಯಾವುದೇ ಕಾರಣಕ್ಕೂ ನಮ್ಮನ್ನ ಗಮನಿಸಿಲ್ಲ, ಯಾವುದೇ ಕಾರಣಕ್ಕೂ ನಮ್ಗೆ ಸ್ಪಂದನೆ ಮಾಡಿಲ್ಲ. DC ಅವರು ಕೂಡ ಆದರೂ ಮಾಡಿಕೊಡ್ತೀವಿ ಅಂತಂದ್ರು ಅಲ್ಲಿವರೆಗೂ ಇವರಾದ್ರೂ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ತಹಸೀಲ್ದಾರು ಮೊನ್ನೆ ಬಂದಾಗ ವಿಸಿಟ್ ಕೊಟ್ರಿ, ಏರಿಯಾದಾಗ ಬಂದಾಗ ಅವ್ರಿಗೆ ನಮ್ಗೆ ಹಕ್ಕುಪತ್ರ ಕೊಡ್ರಿ, ನಾವು ಇಷ್ಟು ವರ್ಷ ಆಯ್ತು ಜೀವನ ಕಳೆಗೈತೀವಿ, ಇಷ್ಟು 30 ವರ್ಷ ಗಂಟಲೆ ಇದೀವಿ, ಜೀವನ ಕೊಡಿ, ಇದು ನಮ್ಗೆ ಹಕ್ಕುಪತ್ರ ಕೊಡ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ 3 ತಿಂಗಳ ಟೈಮ್ ಕೊಡ್ತೀವಿ, 3 ತಿಂಗಳ ನಂತರ ನಾವು ತೆರವುಗೊಳಿಸ್ತೀವಿ ಅನ್ನೋ ಮಾತನ್ನು ತಹಸೀಲ್ದಾರ್ ಮಾತಾಡಿದರು. ಈಗ ಅದೇ ನಾವು 20ನೇ ತಾರೀಕಿಗೆ ಮತ್ತೆ ಸ್ಟ್ರೈಕ್ ಇಟ್ಕೊಂಡ್ವಿ. ಮತ್ತೆ ಮುತ್ತಿಗೆ ಧರಣಿ ಮಾಡ್ತೀವಿ. ಧರಣಿ ಮಾಡಿಂದ ಮತ್ತೆ ಏನು ಮಾಡ್ತಾರಂತ ಆ ನಂತರ ತೀರ್ಮಾನ ಅವ್ರು ಏನು ಹೇಳ್ತಾರೆ ಆ ನಂತರ ಕೇಳ್ತೀವಿ. ಇನ್ನೂವರೆಗೂ ನಮ್ಗೆ ಏನಿಲ್ಲ. ಮೇನ್ ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ ಇದೊಂದು ಸ್ವಲ್ಪ ರೋಡ್ ಎಷ್ಟು ಮಾಡಿಕೊಟ್ರೆ ಸಾಕು ನಮ್ಗೆ. ಈಗ ಸದ್ಯಕ್ಕೆ ರೋಡ್ ಮಾಡಿಕೊಟ್ಟು ಒಂದು ಹಕ್ಕುಪತ್ರ ಕೊಟ್ಟರೆ ಸಾಕು ನಮ್ಗೆ. ಅದನ್ನ ಅವರಲ್ಲಿ ನಾವು ಕಳಕಳಿಯಿಂದ ಕೇಳ್ತಾ ಇದ್ದೀವಿ ಅವ್ರಿಗೆ. ಇನ್ನು ಇದೇ ರಸ್ತೆಯಿಂದ ಶುದ್ಧೀಕರಣ ಘಟಕಕ್ಕೆ ಹೊಂದಿಕೊಂಡಿರುವ ರಸ್ತೆಯ ಸುಮಾರು 50 ಮೀಟರ್ನಷ್ಟು ರಸ್ತೆಗೆ ಕಾಂಕ್ರೀಟ್ ಹಾಕಿ ಕೈಬಿಡಲಾಗಿದೆ. ಉಳಿದ ರಸ್ತೆಯಲ್ಲಿ ಮಳೆ ಬಂದಾಗಲೊಮ್ಮೆ ಮಕ್ಕಳು, ವಯೋವೃದ್ಧರು ಜಾರಿ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಅರೆಬರೆ ಕಾಮಗಾರಿ ಕೈಗೊಂಡು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಣ ಎತ್ತುವಳಿ ಮಾಡಿಕೊಂಡಿದ್ದಾರೆಂದು ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಹಣ ಎತ್ತುವಳಿಗೆ ಈ ಕಾಲನಿಯು ಕಲ್ಪವೃಕ್ಷವಾಗಿದೆ. ಕಾಲನಿಯ ಬಹುತೇಕ ಕಡೆ ಕಸದ ರಾಶಿ ಬಿದ್ದಿದೆ. ಜನವಸತಿ ಆರಂಭವಾದಾಗ ನಿರ್ಮಿಸಿದ್ದ ಚರಂಡಿಗಳು ಸದ್ಯ ಕಸ ತುಂಬಿ ಮುಚ್ಚಿ ಹೋಗಿವೆ. ಹುತಾತ್ಮ ವೀರ ಯೋಧನ ಹೆಸರಿಟ್ಟು ಆ ಹೆಸರಿಗೆ ಅಪಮಾನ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಜುಲೈ 20ರ ಪುರಸಭೆ ಮುತ್ತಿಗೆ ಪ್ರತಿಭಟನೆಗೂ ಮುನ್ನವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಕ್ಕುಪತ್ರ ವಿತರಣೆ ಹಾಗೂ ಮೂಲ ಸೌಕರ್ಯಗಳ ಒದಗಿಸುವಿಕೆಗೆ ಮುಂದಾಗಬೇಕಿದೆ. ವಿಶ್ವನಾಥ್ ವಿ ಸೊಪ್ಪಿಮಠ, ವಿಶ್ವದನಿ ನ್ಯೂಸ್. ಶ್ರೀ ಶಿವಶಕ್ತಿ ಟೈಲರಿಂಗ್ ಮಟೀರಿಯಲ್ಸ್ ಮತ್ತು ಎಂಬ್ರಾಯ್ಡರಿ ಡಿಸೈನರ್ ಶಾಪ್, ಕಂದಕೂರು ಜ್ಯುವೆಲರಿ ಪಕ್ಕದ ರಸ್ತೆ, ಕುಷ್ಟಗಿ. ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ ಹಾಕಿ ಕೊಡಲಾಗುತ್ತದೆ. ಇಂದೇ ಅಂಗಡಿಗೊಮ್ಮೆ ಭೇಟಿ ನೀಡಿ. ನೀವೇನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಇಂದೇ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.